ನಮಸ್ಕಾರ ಎಲ್ಲರಿಗೂ. ಮಕ್ಕಳು ಯಾವಾಗ ನೋಡಿದ್ರು ಮೊಬೈಲ್ ನೋಡ್ತಾ ಇರ್ತಾರೆ, ಲ್ಯಾಪ್ಟಾಪ್ ಹಿಡ್ಕೊಂಡಿರ್ತಾರೆ, ಟ್ಯಾಬ್ಲೆಟ್ ಹಿಡ್ಕೊಂಡಿರ್ತಾರೆ, ಇಲ್ಲ ಟಿ ವಿ ನೋಡ್ತಾರೆ. ಎಂತ ಮಾಡುದು? ಇದು ಎಲ್ಲ ಪೋಷಕರ ಒಂದು ಸವಾಲಾಗಿದೆ. ನೋಡಿ, ನಾವು ಸಣ್ಣವರಿದ್ದಾಗ ಎಸ್ಪೆಷಲಿ ರಜೆ ಇದ್ರೆ ಅಂತೂ ಕೇರ್ ಆಫ್ ರೋಡ್. ಬೆಳಗ್ಗೆ ಹೋದರೆ, ಮನೆಯಿಂದ ಆಚೆ ಹೋದರೆ ಮತ್ತೆ ಸಂಜೆ ಬರೋದು ಮನೆಗೆ. ಅಲ್ಲಿವರೆಗೆ ಸ್ವಲ್ಪವೂ ಬಿಸಿಲು ಹಾಳು ಮಾಡಲಿಕ್ಕಿಲ್ಲ. ಕ್ರಿಕೆಟ್ ಆಡೋದು, ಬುಗುರಿ ಆಡೋದು, ಗೋಲಿ ಆಡೋದು. ನಾನು ಸಣ್ಣವನಿದ್ದಾಗ ನನಗೆ ಅನ್ನಿಸ್ತಾ ಇತ್ತು, ಗೋಲಿ ಆಡಬೇಕಿದ್ರೆ ಕೆಲವರು ಅವರ ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇದ್ರು. ಇವರೆಲ್ಲ ಗೋಲಿ ಆಡದೆ ಹೇಗೆ ಜೀವನ ಮಾಡ್ತಾರೆ? ಎಂಥ ಒಂದು ಜೀವನ ಇವ್ರದ್ದು ಅಂತ ಅನ್ನಿಸ್ತಾ ಇತ್ತು ನನಗೆ. ಹೋಗ್ಲಿ, ಈಗ ನೋಡಿ, ನಾವು ಸಣ್ಣವರಿದ್ದಾಗ ಆಗಿನ ದಿನಗಳು ಬೇರೆ. ಆಗಿನಷ್ಟು ಸೇಫ್ಟಿ ಈಗ ಇಲ್ಲ. ಈಗ ನಮಗೆ ಮಕ್ಕಳನ್ನು ಆಡ್ಲಿಕ್ಕೆ ಆಚೆ ಬಿಡಲಿಕ್ಕೆ ಧೈರ್ಯ ಇಲ್ಲ. ಅವರು ಆಟ ಆಡುವುದನ್ನು ಹೋಗಿ ನೋಡಲು ನಮಗೆ ಟೈಮ್ ಇಲ್ಲ. ಎಂತ ಮಾಡೋದು ಈಗ? ನೋಡಿ, ಇದಕ್ಕೆ ಒಂದು ಒಳ್ಳೆ ಪರಿಹಾರ ಅಂತ ಹೇಳಿದರೆ, ನಾವೆಲ್ಲ ವಾರಕ್ಕೆ ಒಂದು ದಿವಸ ಆದರೂ ಮೊಬೈಲ್ ಫ್ರೀ ಡೇ, ಸ್ಕ್ರೀನ್ ಫ್ರೀ ಡೇ ಮಾಡಲಿಕ್ಕೆ ಸಾಧ್ಯವಾ? ಪೋಷಕರು ಮಾಡಲಿಕ್ಕೆ ಸಾಧ್ಯವಾ? ಶನಿವಾರವೋ ಆದಿತ್ಯವಾರವೋ ರಜೆ ಇದ್ದಾಗ ಮೊಬೈಲನ್ನು ಸೈಲೆಂಟ್ ಮೋಡಲ್ಲಿಟ್ಟು ನಮ್ಮ ಕಪಾಟ್ನಲ್ಲಿಟ್ಟು, ಆ ದಿವಸ ಇವತ್ತು ನಾನು ನನ್ನ ಸುತ್ತಮುತ್ತಲಿರುವ ಜನರನ್ನು ಮಾತಾಡಿಸ್ಕೊಂಡು, ಅವರೊಟ್ಟಿಗೆ ವ್ಯವಹಾರ ಮಾಡಿಕೊಂಡು, ಪ್ರಕೃತಿಯನ್ನು ಸವಿಯುತ್ತಾ ಅಳಿಯಬಲ್ಲೆನಾ ಅನ್ನೋ ಒಂದು ಪ್ರಶ್ನೆ ನಾವು ಕೇಳಿಕೊಳ್ಬೇಕು. ಹಾಗೆ ಮಾಡಲಿಕ್ಕಾದರೆ ಒಂದು ದಿವಸ ನಾವು ಮಕ್ಕಳೊಟ್ಟಿಗೆ, ನಮ್ಮ ಹಿರಿಯರೊಟ್ಟಿಗೆ, ಎಲ್ಲರೊಟ್ಟಿಗೂ ಮಾತಾಡಿಕೊಂಡು, ಅವರೊಟ್ಟಿಗೆ ಆಟ ಆಡಿಕೊಂಡು, ಮಕ್ಕಳೊಟ್ಟಿಗೆ ಆಟ ಆಡಿಕೊಂಡು, ನಗಾಡಿಕೊಂಡು ಇದ್ದರೆ ಅವರಿಗೆ ಮೊಬೈಲ್ ಬಿಡಲಿಕ್ಕೆ ತುಂಬ ಸುಲಭ ಆಗ್ತದೆ. ಇಲ್ಲದಿದ್ದರೆ ನನಗೆ ಇವತ್ತು ರಜಾ, ನಾನು ಮೊಬೈಲ್ ನೋಡ್ತಾ ಕೂರ್ತೀನಿ, ಆದರೆ ಇನ್ಯಾರೂ ನೋಡಬಾರ್ದು ಅಂತ ಹೇಳೋದು ಸರಿಯಲ್ಲ. ಅದು ಆಗೋದಿಲ್ಲ. ನಾನು ಮಾಡಿದ ಹಾಗೆ ಮಾಡಬೇಡ, ನಾನು ಹೇಳಿದ ಹಾಗೆ ಮಾತ್ರ ಮಾಡು ಅಂತ ಹೇಳೋದು ವರ್ಕ್ ಆಗೋದಿಲ್ಲ. ಮಕ್ಕಳು ನಮ್ಮನ್ನು ಗಮನಿಸಿ ನಾವು ಎಂತ ಮಾಡ್ತೀವಿ ಅದೇ ರೀತಿ ಮಾಡ್ಲಿಕ್ಕೆ ಹೋಗ್ತಾರೆ. ನಾವು ಹೇಳಿದ ರೀತಿ ಮಾತ್ರ ಮಾಡ್ಲಿಕ್ಕೆ ಹೋಗೋದಿಲ್ಲ ಅವರು, ಅಲ್ವಾ? ಹಾಗೆ ನಾವೆಲ್ಲ ಇದನ್ನು ಪ್ರಯತ್ನ ಪಡುವ. ನಾನು ಸಹ ಪ್ರಯತ್ನ ಪಡಬೇಕು. ನಾನೆಂತ ಇಲ್ಲಿ ದೊಡ್ಡ ಇದೆಲ್ಲ ನಾನು ಆಗಿದೆ ನನಗೆ, ಇನ್ನು ನೀವು ಸಾಲ್ವ್ ಮಾಡಿಕೊಳ್ಳಿ ಅಂತ ನಾನು ಹೇಳ್ತಾ ಇರೋದಲ್ಲ. ನನಗೂ ಸಹ ಈ ಚಾಲೆಂಜ್ ಇದೆ. ನಾನು ಸಹ ಇದ್ರ ಮೇಲೆ ವರ್ಕ್ ಮಾಡ್ತೇನೆ. ನೀವು ಸಹ ಮಾಡಿ. ನಿಮ್ಮ ಅನುಭವವನ್ನು ಕಮೆಂಟ್ಸ್ ಮೂಲಕ ಶೇರ್ ಮಾಡಿ, ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೇನೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಕೃಷ್ಣಾರ್ಪಣಮಸ್ತು.